ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ಆಸ್ ಯೂಶಲ್ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶನ್ ನೀಡಲ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಗಂಟೆಯನ್ನು ಹಾಕಿರ್ತೀವಿ, ಅದು ಬ್ಯಾಕ್ ಸೈಡ್ ಬರೋ ರೀತಿ ಬಟ್ಟೆಗೆ ಇಟ್ಕೊಂಡು ಲಾಕ್ ನ ಮಾಡ್ಕೊಳ್ಬೇಕು. 1ರಿಂದ 2 ಸಲ ಲಾಕ್ ನ ಮಾಡ್ಕೊಳ್ಬೇಕು. ನಾನಿಲ್ಲಿ ಮತ್ತೆ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ 11 ನಂಬರ್ ಕ್ರೋಶನ್ ನೀಡಲ್ ತಗೊಂಡ್ರು ಕೂಡ ನಡೆಯುತ್ತೆ, ಅಥವಾ ನಿಮ್ಗೆ ಬೇಕು ಅಂತಿದ್ದಲ್ಲಿ 6 ಎಳೆ ಬದಲಿಗೆ 7 ಎಳೆ ದಾರನ ಕೂಡ ಬಳಸ್ಬೋದು, ಚೆನ್ನಾಗಿ ಬರುತ್ತೆ ಡಿಸೈನ್. ಸೊ ಈ ರೀತಿ 2 ಸಲ ಲಾಕ್ ಆದ್ಮೇಲೆ 4 ಚೈನ್ ಹಾಕೊಳ್ತೀನಿ. 4 ಅಥವಾ 5 ಚೈನ್ ಹಾಕೋಬಹುದು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತದೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ಮತ್ತೊಂದ್ಸಲ ಲಾಕ್. ಇಲ್ಲಿ ಆರ್ಚಿಗೆ ಮತ್ತೆ ಕುಚ್ಚಿಗೆ ಗ್ಯಾಪ್ ಬರ್ಲಿ ಅನ್ನೋದಕ್ಕೋಸ್ಕರ ಇನ್ನೊಂದ್ಸಲ ಲಾಕ್ ನ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಬಿಗ್ ಸೈಜ್ ಬೀಡ್ ನ ನಾನು ಇನ್ಸರ್ಟ್ ಮಾಡ್ತೀನಿ, ರೌಂಡ್ ಬೀಡ್. ಸೊ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ಬಟ್ಟೆಗೆ ನೀಡಲ್ ಹಾಕ್ಬೇಕು. ಅರ್ಧ ಇಂಚಷ್ಟು ಅಂದಾಜಿಗೆ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೆ ಒಂದು ಅಂದ್ರೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ. ಡಬಲ್ ಕ್ರೋಶ ಆದ್ಮೇಲೆ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ ಕಂಬ ಹಾಕಿರ್ತೀವಲ್ಲ ಡಬಲ್ ಕ್ರೋಶ, ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು. ಈ ರೀತಿಯಾಗಿ 7 ಡಬಲ್ ಕ್ರೋಶಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಡಿಸೈನ್ ನೋಡುವಾಗ ಗೊತ್ತಾಗಿರುತ್ತೆ, ಸ್ಲಾಂಟಿಂಗ್ ದಾರ್ಸ್ ಡಿಸೈನ್ ತೋರಿಸ್ಕೊಡ್ತಾ ಇರೋದು. ಸೊ ಹಾಗಾಗಿ 2 ಚೈನ್ ಆದ್ಮೇಲೆ 7 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಇನ್ನು ಆರ್ಚ್ ದೊಡ್ಡದ್ ಬೇಕು ನಿಮ್ಗೆ ಅಂತಿದ್ದಲ್ಲಿ 8 ಡಬಲ್ ಕ್ರೋಶ ಕೂಡ ನೀವು ಇಲ್ಲಿ ಹಾಕೊಳ್ಬಹುದು. ಸೊ 2 ಚೈನ್ ಆದ್ಮೇಲೆ 7 ಡಬಲ್ ಕ್ರೋಶಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಸೊ ಕೌಂಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಕ್ರೋಶದಲ್ಲಿ ತುಂಬಾ ಇಂಪಾರ್ಟೆಂಟ್. ಒಂದು ಆರ್ಚಿನ ಯಾವ ರೀತಿ ಕೌಂಟಿಂಗ್ ತಗೊಂಡಿರ್ತೀವೋ ನೆಕ್ಸ್ಟ್ ಆರ್ಚ್ ಕೂಡ ಅದೇ ರೀತಿ ಒಂದೇ ಕೌಂಟಿಂಗ್ ಅಲ್ಲಿ ಬರ್ಬೇಕಾಗುತ್ತೆ. ಸೊ ನೀಟಾಗಿ 7 ಕಂಬ ಇದೆಯಾ ಅಂತ ಕೌಂಟ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀವಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 2 ಚೈನ್ ಹಾಕೊಳ್ತೀವಿ. 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಿ. ಈಗ ಡಿಸೈನ್ ನ ಮಾತ್ರ ಒಂಚೂರು ಈ ರೀತಿ ತಿರುಗಿಸ್ಕೊಳ್ಬೇಕು. ಡಿಸೈನ್ ನ ತಿರುಗಿಸ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ ಫಸ್ಟ್ ಡಬಲ್ ಕ್ರೋಶ ಹೋಲ್ ನಿಂದ ಬ್ಯಾಕ್ ಸೈಡ್ ಇಂದ ನೀಟಾಗಿ ಕಾಣಿಸುತ್ತೆ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದ್ರೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀವಿ. ಸೊ ಒಂದು ಚೈನ್ ಹಾಕಿ ಫಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ. ಈಗ ಮತ್ತೆ ಒಂದು ಚೈನ್ ಹಾಕಿ ಸೆಕೆಂಡ್ ಹೋಲ್ ಏನ್ ಕಾಣಿಸುತ್ತೆ ಡಬಲ್ ಕ್ರೋಶ ಹೋಲ್, ಅಲ್ಲಿಗೆ ಒಂದು ಡಬಲ್ ಕ್ರೋಶ. ಸೆಕೆಂಡ್ ಹೋಲ್ ಮೇಲೆ ಒಂದು ಡಬಲ್ ಕ್ರೋಶ. ಸೊ ಒಂದು ಚೈನ್ ಹಾಕೋದು, ಒಂದು ಡಬಲ್ ಕ್ರೋಶ, ಒಂದು ಚೈನ್, ಒಂದು ಡಬಲ್ ಕ್ರೋಶ. ಚೈನ್ ಹಾಕ್ತಾ ಇದೀನಿ. ಥರ್ಡ್ ಹೋಲ್ ಅಲ್ಲಿ ಒಂದು ಡಬಲ್ ಕ್ರೋಶ. ಈ ರೀತಿಯಾಗಿ ಪ್ರತಿಯೊಂದು ಹೋಲ್ ಮೇಲೆ ಕೂಡ ಒಂದೊಂದು ಡಬಲ್ ಕ್ರೋಶ ಅಂದ್ರೆ 7 ಅಥವಾ 8 ಡಬಲ್ ಕ್ರೋಶಗಳನ್ನ ಹಾಕೋಬಹುದು. ಅಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಇರುತ್ತಲ್ಲ ಅಲ್ಲಿಗೆ ಹಾಕಿದ್ರೆ 8 ಡಬಲ್ ಕ್ರೋಶಗಳಾಗ್ತವೆ. 8 ಬೇಡ ಅಂತಿದ್ದಲ್ಲಿ 7 ಕೂಡ ಹಾಕೊಳ್ಬಹುದು. ನಾನಿಲ್ಲಿ 8 ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ಒಂದು ಚೈನ್ ಹಾಕೋಬೇಕು, ಒಂದು ಡಬಲ್ ಕ್ರೋಶ, ಒಂದು ಚೈನ್, ಒಂದು ಡಬಲ್ ಕ್ರೋಶ. ಪ್ರತಿಯೊಂದು ಡಬಲ್ ಕ್ರೋಶ ಹೋಲ್ ಮೇಲೆ ಕೂಡ ಒಂದೊಂದು ಚೈನ್ ಮತ್ತೆ ಡಬಲ್ ಕ್ರೋಶನ ಹಾಕೊಂಡು ಹೋಗ್ಬೇಕು. ಒಂದನ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ, ಎಲ್ಲ ಕೂಡ ಒಂದೇ ಲೆಂತ್ ಅಲ್ಲಿ ಬರಬೇಕು. ನಾವು ಅಲ್ಲಿ ಬೇಸಲ್ಲಿ ಹಾಕಿರ್ತೀವಲ್ಲ 2 ಚೈನ್, ಅಷ್ಟೇ ಲೆಂತ್ಗೆ ಕಂಬನ ಹಾಕೋಬೇಕಾಗತ್ತೆ ನೋಡಿ. ಅಲ್ಲಿ ಲಾಸ್ಟ್ ಕಂಬ ಏನಿರುತ್ತೆ ಅದನ್ನ ಅಲ್ಲಿ 2 ಚೈನ್ ಏನ್ ಹಾಕಿರ್ತೀವಿ ನಾವು ಅದ್ರ ಮೇಲೆ ಮಾಡ್ಕೊಳ್ಳುವಂಥದ್ದು. ಒಂದು ಚೈನ್ ಹಾಕಿ. ಸೊ ನೋಡಿ ಈಗ ಅಲ್ಲಿ ಒಂದು ಚೈನ್ ಹಾಕೊಳ್ತೀನಿ, ಮೇಲೆ ದಾರ ಸುತ್ಕೋಬೇಕು. ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದು ನಾನಿಲ್ಲಿ 8ನೇ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇರೋದು. ನಿಮ್ಗೆ ಬೇಡ ಆರ್ಚ್ ತುಂಬಾ ದೊಡ್ಡದಾಯ್ತು ಅಂತದಲ್ಲಿ ಈ ಲಾಸ್ಟ್ ಏನ್ ಕಂಬ ಹಾಕ್ತಾ ಇದೀನಿ ಅದನ್ನ ಸ್ಕಿಪ್ ಮಾಡ್ಕೋಬಹುದು.
ಬರೀ 7 ಕಂಬ ಹಾಕಿನೇ ಕೂಡ ನೀವು ಡಿಸೈನ್ ನ ಮಾಡ್ಕೊಂಡು ಹೋಗ್ಬೋದು. ನೋಡಿ ಮತ್ತೆ ಒಂದ್ಸಲ ಅಲ್ಲಿ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಕಂಬನ ಹಾಕೊಳ್ತಾ ಇದ್ದೀನಿ. ಇಷ್ಟ ಆದ್ಮೇಲೆ ಬಟ್ಟೆನ ಒಂಚೂರು ತಿರುಗಿಸ್ಕೊಂಡು ಈ ಫಸ್ಟ್ ಕಂಬ ಮತ್ತೆ ಸೆಕೆಂಡ್ ಕಂಬದ ಮಧ್ಯೆ ಒಂದು ಚೈನ್ ಹಾಕಿರ್ತೀವಲ್ಲ, ಸೊ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಕಂಬದ ಮಧ್ಯಕ್ಕೆ ನೀಡಲ್ ಹಾಕಿ ದಾರನ ತರಬೇಕು, ಲಾಕ್ ಮಾಡ್ಕೋಬೇಕು. ಒಂದ್ಸಲ ಲಾಕ್ ಆದ್ಮೇಲೆ 3 ಚೈನ್ ಮತ್ತೆ ಅದೇ ಗ್ಯಾಪ್ಗೆ ಲಾಕ್, ಅದೇ ಗ್ಯಾಪ್ ಅಲ್ಲಿ ಲಾಕ್ ನ ಮಾಡ್ಕೋಬೇಕು. ಸೊ ನಿಮ್ಗೆ ಇದೊಂಥರ ಪೆಟಲ್ ತರ ಬರುತ್ತೆ, ಚಿಕ್ಕದಾದಂತ ಒಂದು ಪೆಟಲ್ ತರ. ಸೊ ಈಗ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಕಂಬದ ಮಧ್ಯೆ ಏನ್ ಚೈನ್ ಹಾಕಿರ್ತೀವಲ್ವ ಆ ಗ್ಯಾಪ್ ನೀಡಲ್ ಹಾಕಿ ಲಾಕ್ ನ ಮಾಡ್ಕೋಬೇಕು. ಲಾಕ್ ಆದ ನಂತರ 3 ಚೈನ್ ಮತ್ತೆ ಅದೇ ಗ್ಯಾಪ್ಗೆ ಲಾಕ್. ಸೊ ಒಂದು ಲಾಕ್, 3 ಚೈನ್, ಒಂದು ಲಾಕ್, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಒಂದು ಚೈನ್ ಗ್ಯಾಪ್ಗೆ. ಸೊ ನೆಕ್ಸ್ಟ್ ಥರ್ಡ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಮತ್ತೆ ಅದೇ ಗ್ಯಾಪ್ಗೆ ಲಾಕ್, ಅದೇ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀವಿ. ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನು, ಪಿಕಾಟ್ ತರನು ಅಲ್ಲ, ಒಂಥರ ಪೆಟಲ್ಸ್ ತರ ಯು ಶೇಪ್ ಅಲ್ಲಿ ಬರುತ್ತೆ, ನೀಟಾಗಿ ಬರುತ್ತೆ ಡಿಸೈನ್, ಚೆನ್ನಾಗಿ ಕಾಣಿಸ್ತದೆ, ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ. ಸೊ ನೋಡಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡಿ 3 ಚೈನ್ ಹಾಕಿ ಅದೇ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಒಟ್ಟು 8 ಪೆಟಲ್ಸ್ ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಮಾಡ್ಕೊಳ್ತೀನಿ ಪಕ್ಕದಲ್ಲೇನೆ, ಲಾಕ್ ಇತ್ತಲ್ಲ ಪ್ರೀವಿಯಸ್ ಅದ್ರ ಪಕ್ಕದಲ್ಲೇನೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಸೊ ಅದಾದ ನಂತರ ಮತ್ತೆ 4 ಚೈನ್ ಕುಚ್ ಕಟ್ಟೋದಕ್ಕೋಸ್ಕರ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನಿಮ್ಗೆ ಜಾಸ್ತಿ ಗ್ಯಾಪ್ ಬೇಕು ಅಂತ ಇದ್ದಲ್ಲಿ 5 ಚೈನ್ ಕೂಡ ಹಾಕೊಳ್ಬಹುದು. ಸೊ ನೋಡಿ ಈ ರೀತಿ ಬರುತ್ತೆ ಆರ್ಚ್, ಸ್ಲ್ಯಾಂಟಿಂಗ್ ಆರ್ಚ್. ಸೊ ಇದಿಷ್ಟು ದೊಡ್ಡದಾಯ್ತು ಅಂತಂದ್ರೆ ನೀವು 7 ಕಂಬ ಹಾಕಿ 7 ಪೆಟಲ್ಸ್ ನ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ ನ ಮಾಡಿಫೈ ಮಾಡ್ಕೊಳ್ಬಹುದು. ಈ ರೀತಿ ಕಾಣಿಸುತ್ತೆ ಡಿಸೈನ್. ಸೊ ಈಗ ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ. ಈಗ ದಾರನ ಮೇಲೆ ಕೆಳ್ಕೋಬೇಕು, ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ, ಬಿಗ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಬೀಡ್ ಲಾಕ್. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ಅರ್ಧ ಇಂಚಷ್ಟು ಗ್ಯಾಪ್ಗೆ ಬಟ್ಟೆಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೀಡಲ್ ಹಾಕೋದು, ದಾರನ ಮೇಲೆ ಕೇಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಈಗ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ದಾರ ಸುತ್ಕೊಂಡು ಆ ಕಂಬದ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು, ನೆಕ್ಸ್ಟ್ 2ಕ್ಕೆ 1 ಮಾಡ್ಕೋಬೇಕು, ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ 7 ಡಬಲ್ ಕ್ರೋಶಗಳನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 2 ಚೈನ್ ಆದ್ಮೇಲೆ 7 ಡಬಲ್ ಕ್ರೋಶನ ಮಾಡ್ಕೋಬೇಕು. 7 ಡಬಲ್ ಕ್ರೋಶ ಆಗಿದೆ. ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಬಟ್ಟೆಗೆ ಒಂದ್ಸಲ ಲಾಕ್ ಆದ ನಂತರ 2 ಚೈನ್ ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್, ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಈಗ ಡಿಸೈನ್ ನ ಚೂರು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಒಂದು ಚೈನ್ ಹಾಕೋದು, ಒಂದು ಚೈನು, ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಫಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು, ಒಂದು ಕಂಬನ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಹಾಕಿ ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಹಾಕಿ ಥರ್ಡ್ ಹೋಲ್ಗೆ ಡಬಲ್ ಕ್ರೋಶೆ. ಈ ರೀತಿ 8 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ, 7 ಅಥವಾ 8. ಸೊ ಫಸ್ಟ್ ಆರ್ಚಿಗೆ ನೀವು ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ಗೆ 7 ಹಾಕಿದ್ರೆ ಇಲ್ಲೂ ಕೂಡ 7, ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ನಾನಿಲ್ಲಿ 8 ಕಂಬ ಹಾಕಿದ್ದೀನಿ. 8 ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಫಸ್ಟ್ ಮತ್ತೆ ಸೆಕೆಂಡ್ ಕಂಬದ ಮಧ್ಯೆ ಏನೋ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ನೋಡಿ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್, ಅದೇ ಗ್ಯಾಪಿಗೆ ಲಾಕ್, ಅದೇ ಗ್ಯಾಪಿಗೆ ಲಾಕ್ ನ ಮಾಡ್ಕೊಳ್ಳೋದು. ಸೊ ಮತ್ತೆ 3 ಚೈನ್,
ಸರಿ, ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ 3 ಚೈನ್ ಹಾಕಿ ಅಲ್ಲಿಗೆನೆ ಲಾಕ್. ಮತ್ತೆ ನೆಕ್ಸ್ಟ್ ಗ್ಯಾಪ್ಗೆ ಲಾಕ್, 3 ಚೈನ್ ಲಾಕ್. ಅದ್ರ ನೆಕ್ಸ್ಟ್ ಗ್ಯಾಪ್ಗೆ ಲಾಕ್, 3 ಚೈನ್ ಲಾಕ್. ಈ ರೀತಿಯಾಗಿ ಪೆಟಲ್ಸ್ಗಳನ್ನ 8 ಪೆಟಲ್ಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 8 ಪೆಟಲ್ಸ್ ಆಗಿದೆ. ಲಾಸ್ಟ್ ಅಲ್ಲಿ ಬಟ್ಟೆಗೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಅದಾದ ನಂತರ 4 ಚೈನ್ ಹಾಕಿ 2 ಸಲ ಲಾಕ್ ನ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಕಾಣಿಸುತ್ತೆ ನಿಮ್ಗೆ ಡಿಸೈನ್. ಒಂದ್ಸಲ ಫೋಲ್ಡ್ ಮಾಡಿಟ್ರೆ ಆಯ್ತು, ಬಟ್ಟೆನ ನಿಮ್ಗೆ ಸ್ಟಿಫ್ ಆಗಿ ನೀಟಾಗಿ ಕೂರುತ್ತೆ, ಬೆಂಡೆಲ್ಲೂ ಆಗೋದಿಲ್ಲ. ಸೊ ಕೆಲಸ ಮಾಡೋ ಟೈಮಲ್ಲಿ ಈ ರೀತಿಯಾಗಿ ಫೋಲ್ಡ್ ಆಗ್ಬೋದು ಅಷ್ಟೇ, ಬಿಟ್ರೆ ಸ್ಯಾರಿಗೆ ಹಾಕಿ ನೀವು ಒಂದ್ಸಲ ಫೋಲ್ಡ್ ಮಾಡಿಟ್ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ ಆರ್ಚು. ಸೊ ಈ ರೀತಿ 4 ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಈ ರೀತಿ ಕಾನ್ಸೆಪ್ಟ್ ನೋಡಿ ಫೈನಲ್ ಆಗಿ. ಇದೇ ರೀತಿ ಪೂರ್ತಿ ಸ್ಯಾರಿನ ಹಾಕೊಂಡು ಹೋಗ್ಬೇಕಾಗುತ್ತೆ. ಪೂರ್ತಿ ಹಾಕೊಂಡಿದೀನಿ, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಡಿಸೈನು. ಬೇಕಿದ್ದಲ್ಲಿ ನಿಮ್ಗೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಲೈನ್ ಹಾಕಿರ್ತೀವಲ್ಲ ಕಂಬ, ಅಲ್ಲಿಗೆ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡ್ಕೊಳ್ಬೋದು. ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂತ ಇದ್ದಲ್ಲಿ ಸ್ಟಿಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ನಾನು ಸ್ವಲ್ಪ ಅಂದ್ರೆ ದಪ್ಪ ಇಲ್ಲ, ತೆಳ್ಳಗೆ ಅಂದ್ರೆ 127 ದಾರನ ಕುಚ್ಚು ಕಟ್ಕೊಂಡಿದೀನಿ. ಆರ್ಚ್ ಅಷ್ಟೇ ಲೆಂತ್ಗೆ ಪುಟ್ಟ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಡೈರೆಕ್ಟ್ ಆಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಡಿಸೈನು. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.